गौरी पते वाणी पते लक्ष्मी पते कैन्द्रियान् स्मरामि तन्ना गौरी प्रचोदयात्। ॐ नमः सूर्याय चन्द्राय मंगलाय बुधाय च गुरु शुक्र शनिभ्यश्च राहवे केतवे नमो नमः। मृत्युञ्जयाय रुद्राय नीलकण्ठाय संभवे अमृतेशाय सर्वाय महादेवाय ते नमो नमः। नीलांजनं समावासं रविपुत्रं यमाग्रजं छायामार्ताण्ड। ಹಾಯ್ ನಮಸ್ಕಾರ, ನಾನು ನಿಮ್ಮ ಸಿದ್ದು. ನಿಮ್ಮೆಲ್ಲರಿಗೂ ಸಿದ್ದು 6 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಶ್ರೀ ತಾರೆಮರದ ಸಂತೋಷ ಶನೇಶ್ವರ ಸ್ವಾಮಿ ಮೊದಲನೇ ಶ್ರಾವಣ ಶನಿವಾರ ವಿಶೇಷ ತಿಳಿಯೋಣ ಬನ್ನಿ. ನಮಸ್ತೆ. ಯಾವ ಊರವರು? ನಿಮ್ಮ ಹೆಸರು? ರತ್ನಮ್ಮ ಅಂತ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ? 13 ವರ್ಷದಿಂದ ಬರ್ತಾ ಇದ್ದೀನಿ. 13 ವರ್ಷದಿಂದ ಬರ್ತಾ ಇದ್ದೀರಿ. ಇಲ್ಲಿ ಬಂದು ನಿಮ್ಗೆ ಏನು ಇದಾಗಿದೆ, ಒಳ್ಳೇದಾಗಿದೆ? ಎಲ್ಲಾ ತರದಲ್ಲೂ ಒಳ್ಳೇದಾಗಿದೆ. ಎಲ್ಲಾ ತರದಲ್ಲಿ ಅಂದ್ರೆ ಭಕ್ತಾದಿಗಳು ಬಂದವರಿಗೆ ಗೊತ್ತಾಗ್ಬೇಕು ಏನ್ ಒಳ್ಳೇದಾಗಿದೆ ಅದ್ ಹೇಳಿ. ತುಂಬಾ ಅಂದ್ರೆ ನಾವು ಒಂದ್ ಸ್ವಲ್ಪ ಬಡತನದಲ್ಲಿ ನಾವು ಇದಾಗಿದ್ವಿ, ಏನೋ ಒಂಚೂರು ಹಾಗೆ ಅಡೆತಡೆ ಏನೇನೋ ಇತ್ತಲ್ಲ, ಅದ್ರಿಂದ ನಾವು ಒಂದ್ ಸ್ವಲ್ಪ ಏನೋ ಅಡೆತಡೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಗೊತ್ತಾಗೋದು ನಿಮ್ಗೆ ಏನ್ ಒಳ್ಳೇದಾಗದೆ ಅದು ಭಕ್ತಾದಿಗಳಿಗೆ ಗೊತ್ತಾಗ್ಬೇಕು. ನಿಮ್ಗೆ ಏನಾಯ್ತು, ಇಲ್ಲಿ ಬಂದು ಏನಿದೆ ಒಳ್ಳೇದಾಯ್ತು ಅಂತ ನಿಮ್ಗೆ ಬಂದು ಒಳ್ಳೇದಾಯ್ತು ಅಂದ್ರೆ, ಇವಾಗ ನಾನು ಒಂದು ಯಜಮಾನ್ರು ಬಿಟ್ಟು ಬಂದಿದ್ದೆ. ಬಂದು ಯಾರೋ ನಿಮ್ಮಂತವ್ರು ಯಾರೋ ತೋರ್ಸಿದ್ರು, ಬಂದೆ ಅವ್ರು ಕರ್ಕೊಂಡ್ ಬಂದು ತೋರ್ಸಿದ್ಮೇಲೆ ಹಂಗೆ ನೋಡ್ಕೊಂಡೆ, ಏನೋ ಹೋಯ್ತಾ ಬರ್ತಾ ಇದ್ ಮಾಡ್ದೆ. ನನಗೆ ದೇವ್ರ ದಯದಿಂದ ನಾನು ಚೆನ್ನಾಗೇ ಇದ್ದೀನಿ. ಈಗ ಒಂದು ಮನೆ ಮಾಡ್ಕೊಂಡಿದ್ದೀನಿ, ಏನೋ ಒಂದು ಅಷ್ಟ ಕೊಟ್ಬಿಟ್ಟು ಒಂದು ಮನೆ ಮಾಡ್ಕೊಂಡು ನಾನು ಆರಾಮಿದ್ದೀನಿ, ಏನು ತೊಂದರೆ ಇಲ್ಲ. ಆಮೇಲೆ ನಿಮ್ಗೆ ಆಗಿದಂತ ಒಳ್ಳೇದು ನೀವೆಲ್ಲ ಹೇಳ್ತಾ ಇದ್ರಿ. ಈಗ ಇಲ್ಲಿ ನೋಡ್ರಿ, ಈಗ ಇದನ್ನ ವಿಡಿಯೋ ನೋಡಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗಬಹುದು? ಅದು ಚೆನ್ನಾಗಿ ಆಗುತ್ತೆ. ನಮ್ಮ ಹಬ್ಬದ ದಯದಿಂದ ಎಲ್ಲಾದ್ರೂ ಚೆನ್ನಾಗಿ ಆಗುತ್ತೆ. ಏನು ತೊಂದ್ರೆ ಇದ್ದಂಗೆ ಹಬ್ಬ ಕಾಪಾಡ್ತಾರೆ. ಚೆನ್ನಾಗೆ ನೋಡ್ಕೊಂಡು ಕಷ್ಟ ಏನೋ ಇದೇನೋ ಎಲ್ಲ ಕೈ ಕರ್ಕೊಂಡ್ ಬಂದ್ಬಿಟ್ಟು ಯಾವ್ದೇ ತೊಂದ್ರೆ ಇದ್ದಂಗೆ ನಿಮ್ಬೇಕು. ನೀವೇನು ಅರ್ಕೆ ಮಾಡ್ಕೊಂಡಿದ್ರ ಅಥವಾ ಏನಾರ ಯಾವ ಅರ್ಕೆ ಏನು ಮಾಡ್ಕೊಂಡಿಲ್ಲ ನಾನು. ಈಗ ಸುಮ್ನೆ ಅನ್ಕೊಂಡಿದ್ದೆ, ಬರ್ತಾ ಇದೀನಿ ಹೋಗ್ತಾ ಇದೀನಿ ಅಂತ. ಯಂತ್ರ ಏನು ಆತರ ಏನಿಲ್ಲ. ಬೇರೆಯವರೆಲ್ಲ ಅರ್ಕೆಗಳು ಮಾಡ್ಕೊಂಡು ಇದ್ ಮಾಡ್ಕೊಂಡು ಬರ್ತಾ ಇದಾರೆ. ನಾವಂದ್ರೆ ಏನ್ ಆತರ ಅರ್ಕೆ ಅಂತ ಏನಿಲ್ಲ. ಏನೋ ಒಂದು ಬರ್ಬೇಕು, ಬರ್ತಾ ಇದೀನಿ, ನನ್ಗೆ ಒಳ್ಳೇದಾಗ್ಬೇಕು ಅನ್ನೋದು ಅಷ್ಟೇ. ಅನ್ಸಿದ್ರೆ ನೀವು ಈ ದೇವ್ರ ಹತ್ರ ಬಂದ ಮೇಲೆ ಎಷ್ಟು ದಿನದೊಳಗೆ ಒಳ್ಳೇದಾಯ್ತು ನಿಮ್ಗೆ? ನನಗೆ ಇವಾಗ ಒಂದು 10 ವರ್ಷದಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಅಂದ್ರೆ ಫಸ್ಟ್ ನೀವು ದೇವ್ರು ನಂಬಿದ್ದು ಈಗ 10 ವರ್ಷ ಆಯ್ತಾ? 10 ವರ್ಷದ ಒಳಗೆ ನಿಮ್ಗೆ ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು ಅಂತ ಕೇಳ್ತಾ ಇರೋದು. ಇವಾಗ ನನಗೆ 2 ವರ್ಷ ಒಳಗಡೆ ನನ್ಗೆ ಚೆನ್ನಾಗಿದೆ. 2 ವರ್ಷ ಒಳಗಡೆ ಆಯ್ತು. ನಮ್ಗೆ ಏನು ಇಲ್ದಂಗೆ ಯಾವ್ದೇ ಇದರಿಂದ ಯಾವ್ದು ಅಡೆತಡೆ ಇಲ್ದಿರ ಆರಾಮಾಗಿ ನಾನು ಬರ್ತಾ ಇದೀನಿ, ಹೋಗ್ತಾ ಇದೀನಿ. ಎಷ್ಟು ಸಲ ಬರ್ತೀರಾ? ತಿಂಗಳಿಗೆ ಒಂದ್ಸಲ ಬರ್ತೀರಾ? ಒಂದ್ಸಲ ನಂಗೆ ಯಾವಾಗ ಆಗುತ್ತೆ ಹೋಗಿ ಬರ್ತಾ ಇರ್ತೀನಿ. ಬೆಂಗಳೂರಿಂದನೇ ಬರುವಂತದ್ದು? ಬೆಂಗಳೂರಿಂದ ಬರುತ್ತೆ. ಹೋಗ್ತಾ ಇದ್ವಿ. ಅಮ್ಮ ಒಂದ್ ನಿಮಿಷ ಮೈಕ್ ಕೇಳಿಸ್ತೀರಿ?
ನಾನು ಅಲ್ಲೇ ಇದ್ರು ಬೆಂಗಳೂರಲ್ಲಿ. ಅಲ್ಲಂತೂ ಡೈಲಿ ಹೋಗ್ತಾ ಇದ್ದೆ, ವಾರ ಹೋಗ್ತಾ ಇದ್ದೆ. ಇಲ್ಲಿ ಆದ್ಮೇಲೆ ಈಗ ಒಂದ್ 15 ದಿನಕ್ಕೆ ನನ್ಗೆ ಯಾವಾಗ ರಜಾ ಸಿಕ್ಕುತ್ತೋ ಅವಾಗ ನಾನು ಇಲ್ಲಿ ಬರ್ತೀನಿ. ಸರಿ ಅಮ್ಮ, ಇನ್ನೊಂದ್ಸಲ ನಿಮ್ಮ ಹೆಸರು ಹೇಳ್ಬಿಡಿ. ರತ್ನಮ್ಮ. ಸರಿ ಅಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು. ಕೊಡಿ ಅವ್ರಿಗೆ. ನಿಮ್ಮ ಹೆಸರು? ಯಾವ ಊರವರು? ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 7ನೇ ವರ್ಷದಿಂದ. ನೀವು ಇಲ್ಲಿ ಬಂದು ಏನ್ ಅರಕೆ ಮಾಡ್ಕೊಂಡಿದ್ರಿ, ಏನ್ ಒಳ್ಳೇದಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬಾ ಹುಷಾರಿರ್ಲಿಲ್ಲ. ನಮ್ಗ ಅಂದ್ರೆ ಊಟನೇ ಸೇರ್ತಿಲ್ಲ. ಬಂದು ಅವಾಗ ಅಪ್ಪನ ಬರ್ತಾ ಇಲ್ಲ. ಸುಮ್ಮನೆ ಅವರು ಕೊಟ್ಟಿದ್ದಾರೆ, ಊಟ ಸೇರಿದ್ರು ಒಂದ್ ಹತ್ರ ಹಾಕಿದ್ರು ಅಷ್ಟೇ. ಅವಾಗ ಅಪ್ಪ ಇನ್ನು ಬರ್ತಾ ಇರ್ಲಿಲ್ಲ, ಒಂದ್ ಹತ್ರ ಕಳ್ಸಿದ್ರು. ಅದಾದ್ಮೇಲೆ ನಾನು ಒಂದ್ 4-5 ದಿವಸಕ್ಕೆ ಸುಮಾರು ಎದ್ವಾಡಂಗದೆ ಊಟ ಎಲ್ಲ ಮಾಡ್ಬೋದಾಯ್ತು. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನೇನುಗೋಸ್ಕರ ದೇವ್ರು ಒಳ್ಳೇದ್ ಮಾಡ್ತಾನೆ ಅದ್ರ ಬಗ್ಗೆ ಹೇಳಿ. ಭಗವಂತ ಆರೋಗ್ಯ ಚೆನ್ನಾಗಿ, ನಮ್ಗೇನ್ ತೊಂದ್ರೆ ಇದ್ರು ಕಷ್ಟ ಪರಿಹಾರ ಮಾಡ್ತಾರೆ. ನಾವೇನ್ ಅನ್ಕೊಂಡಿದ್ದು ಅದ ಆರೋಗ್ಯ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವ್ರು ಡ್ರೈವಿಂಗ್ ಮಾಡ್ಬೇಕಾದ್ರೆ ಗಾಡಿ ನಿಂತಿತ್ತು, ಆ ಕಡೆ ಬಸ್ ಅಂತ ಬಂದು ಹೊಡೆದಿರೋ ಪ್ರಕಾರ ನೋಡಿದ್ರೆ ಅವ್ರು ಉಳಿಯಂಗೆ ಇರ್ಲಿಲ್ಲ. ಆ ತರದಲ್ಲಿ ಭಗವಂತ ಕಾಪಾಡ್ಕೊಂಡ್ಬಂತಾರೆ. ಕೈ ಗೇಟಾಗಿತ್ತು ಅಷ್ಟೇ, ಆ ತರ ಆಗಿದೆ. ಭಗವಂತ ಅವ್ರೇನ್ ಅಷ್ಟೇ ಅದೇ ಒಂದು ಸಾಕ್ಷಿ. ಎಷ್ಟು ದಿನದಲ್ಲಿ ಆಯ್ತಿದ್ದು? ಇದು ಒಂದ 23ರಲ್ಲಿ ಆಗಿದ್ದು. ಚಾನ್ಸೇ ಇಲ್ಲ. ಎಲ್ಲಾರು ಯಾವ್ದೋ ದೇವರೇ ಕಾಪಾಡಿರೋದು ಅಂತ ಹೇಳಿದ್ರು. ಅದ್ರ ಭಗವಂತನೇ ಕಾಪಾಡ್ಕೊಂಡ್ ಬಂದಿರೋದು. ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಗೈತೆ. ಎಲ್ಲಿ ಹಂಗಾಗಿದ್ದೆ? ಎಲ್ಲಿ? ಪದ್ಮನಾಭ ನಗರದಲ್ಲ ನಿಮ್ಗೆ ಆ ತರ ಆಗಿತ್ತು? ಅಪ್ಪ ಒಂದ್ ನಿಮಿಷ ಇರಪ್ಪ. ಯಾರು ಸರ್? ಅವರು ಅದ್ರೊಳಗೆ ಕೈಗೆ ಮಾತ್ರ ಏಟಾಗಿತ್ತು ಅಷ್ಟೇ. ಕೈಗೆ ಏಟಾಗಿ ನಾನಕ್ಕೇನು ತೊಂದ್ರೆ ಇಲ್ಲ. ಭಗವಂತ ನಾವ್ ಅನ್ಕೊಂಡಿದ್ದು ನಾವೇನ್ ಅನ್ಕೊಂತೀವಿ ಅದೆಲ್ಲ ನಮ್ದಾಗಿದೆ. ಈಗ ಏನಾರ ನಮ್ಗೆ ಒಳ್ಳೇದಾಗ್ಬೇಕು ಅಥವಾ ಏನಾರ ನಮ್ಗೆ ತಗೋಬೇಕು ಅಂತ ಕಾಡ್ತಾಂಡ್ರಿ. ಮನೆಗಳೆಲ್ಲ ಲೀಸಲ್ಲಿದ್ದು ಎಲ್ಲ ಲೀಸ್ ಬಿಡ್ತಿದ್ವಿ. ಏನು ತೊಂದ್ರೆ ಇಲ್ಲ. ನಾವ್ ಭಗವಂತ ಸೇವೆಗೆ ಬಂದ್ಮೇಲೆ ನಮ್ಗೆ ಯಾವ ತರ ತೊಂದ್ರೆ ಇಲ್ಲ. ನಾವು ಬರೋದ್ ಮುಂಚೆ ನಾವು ಅಪ್ಪನ್ ನಂಬಿರ್ಲಿಲ್ಲ. ಫಸ್ಟ್ ಆಲ್ರೆಡಿ ಕರ್ದಿದ್ವಿ ಒಂದ್ಸಲ. ನಾವು ಚೆನ್ನಾಗಿದ್ವು ಅವಾಗ ಎಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರು. ಮಗ, ನಮ್ಮ ಅತ್ತೆ ನಮ್ಮ ಎಲ್ಲ ಇದ್ರು. ನಮ್ಮ ಮಗ ತಿರ್ಕೊಂಡ, ನಮ್ಮ ಅತ್ತೆ ನಮ್ಮ ಎಲ್ಲ ತಿರ್ಕೊಂಡ್ರು. ಆಮೇಲೆ ಲಾಸ್ಟ್ ನನಗೆ ಆತರ ಆಗಿದ್ದು. ಅವಾಗ ಇಲ್ಲಿ ಬಂದ್ಮೇಲೆ ಫಸ್ಟ್ ನಮ್ಮ ಫ್ಯಾಮಿಲಿ ಚೆನ್ನಾಗಿರೋದು. ನಾವೇ ನಂಬಿಲ್ಲ ಅಷ್ಟೇ. ಇವಾಗ ಇಲ್ಲಿ ಬಂದ್ರೆ ತುಂಬಾ ನಂಬಿದೆ ನಾವು. ಈಗ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಬಂದು ಏನೋ ಅರ್ಕೆ ಮಾಡ್ಕೋಬೇಕಾ ಅಥವಾ ಇಲ್ಲಿ ಏನು ಪೂಜೆ ಮಾಡ್ಕೋಬೇಕಾ? ಅವ್ರ ಮನ್ಸಲ್ಲಿ ಅವ್ರ ಏನೋ ಕೊಡ್ಬೇಕು ಅಂತ ಮನ್ಸಲ್ಲಿ ಹೇಳ್ಕೋಬೇಕಂತ ಹೊರತು ಬಾಯ್ಬಿಟ್ಟು ಹೇಳಂಗಿಲ್ಲ. ಅಪ್ಪನ ಮುಂದೆ ನಾವ್ ಮಾಡ್ತೀವಿ ಅಂತಾನೆ ಹೇಳಂಗಿಲ್ಲ. ಅವ್ರ ಬಾಯ್ಬಿಟ್ಟು ಅವ್ರು ಕೇಳೋದಿಲ್ಲ. ನಾವ್ ಮನ್ಸಲ್ಲಿ ಅನ್ಕೋಬೇಕು, ನಾವ್ ಈ ತರ ಮಾಡ್ತೀವಿ, ನಮ್ಗೆ ಏನಾಗ ಒಳ್ಳೇದಾದ್ರೆ ಅಂತ ನಾವ್ ಮನ್ಸಲ್ಲಿ ಅನ್ಕೊಂಡ್ ಮಾಡ್ತೀವಿ. ನಾವ್ ಶ್ರಾವಣ ಮಾಸದಲ್ಲಿ ನಮ್ಗೆ ಒಂದ್ ವಾರ ಪೂಜೆ ಕೊಟ್ಟಿರ್ತಾರೆ, ಪೂಜೆ ಮಾಡ್ತೀವಿ ಅಂತ ಅವಾಗಿಂದ ಅನ್ಕೊಂಡು ಜವ್ ಮಾಡ್ತೀವಿ. ನಮ್ ಕೈಲಿ ಏನಾಯ್ತದ ಭಗವಂತನ ಮುಂದೆ ಅಂತ ಹೇಳಲ್ಲ. ನಮ್ ಕೈಲಿ ಏನಾಯ್ತದ ನಾವ್ ಮಾಡ್ತೀವಿ. ಒಟ್ನಲ್ಲಿ ಇರ್ಬೇಕಷ್ಟೇ. ಭಗವಂತನಿಗೆ ನಮ್ಗೆ ಒಟ್ಟೆ ಒಳ್ಳೇದಾಗ್ಬೇಕು. ಒಳ್ಳೇದಾದ್ಮೇಲೆ ನಿಮ್ಗೆ ಮನಸ್ಸಲ್ಲಿ ಏನ್ ಬರ್ತದೋ ಅದು ಮಾಡ್ಬೋದಷ್ಟೇ. ಅದೇನ್ ಭಗವಂತ ಕೇಳಲ್ಲ. ನಮ್ಗೆ ಅದೇ ಕೊಡ್ರಿ, ಇಸ್ಕೊಡ್ರಿ, ಕೊಡ್ರಿ, ಔಷಧಿ ಹಾಕಿ ಯಾವ್ದು ಕಾರಣಕ್ಕೂ ಅದೇನು ಕೇಳಲ್ಲ ಅವ್ರು. ಈಗ ಬೆಂಗಳೂರು ಸ್ವಂತ ಮನೆ ಮಾಡ್ಕೊಂಡ್ರ? ಸ್ವಂತ ಮನೆ ಇದೆ. ಒಂದ್ 60-70 ಬಾಡಿಗೆ ಬರುತ್ತೆ. ಅಂದ್ರೆ ಇಲ್ಲಿ ಬಂದ್ಮೇಲೆ ನೀವು ಕಾರ್ ತಗೊಂಡಿದ್ದು? ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಕಾರು ಮನೆಯಲ್ಲ ಮಾಡ್ಕೊಂಡಿದ್ದು? ಫಸ್ಟ್ ಮನೆ ಇತ್ತ? ಮನೆಯಲ್ಲ ಮಾಡಿದ್ವಿ, ಮನೆಯಲ್ಲ ಕಟ್ಟಿದ್ವಿ, ಎಲ್ಲ ಬೀಸದಿತ್ತು, ಎಲ್ಲ ಬಿಡ್ತಿದ್ವಿ. ಬಾಡಿಗೆ ಬರುತ್ತೆ. ಇಲ್ಲಿ ಬಂದ್ರೆ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗತ್ತೆ ವೀಕ್ಷಕರಿಗೆ ಅದ್ರ ಬಗ್ಗೆ ನೀವು ಹೇಳಿ ಅಷ್ಟೇ. ಇನ್ನೊಂದ್ ಏನಂದ್ರೆ ಕೆಲವರೆಲ್ಲ ನೋಡ್ಕೊಂಡು ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಬರ್ತಾರೆ. ಇಲ್ಲಿ ಎಲ್ಲಾ ತರ ಅಲ್ಲ, ನಂಬಿಕೆ ಇದ್ರೆ ಮಾತ್ರ ಇಲ್ಲಿ ಫಲ ಸಿಗೋವಂಥದ್ದು. ಅವ್ರವ್ರ ಮನ್ಸಲ್ಲಿ ಒಂದ್ ವಾರ ಬರೋದಕ್ಕೆ ನಮ್ಗೆ ಇವಾಗ 100% ಅಟ್ಲೀಸ್ಟ್ 10% ಹಣ ಗೊತ್ತೇ ಆಗುತ್ತೆ. ಇನ್ನೊಂದ್ ಹೇಳಿ, ಇಲ್ಲಿ ಫಸ್ಟ್ ಬಂದ ತಕ್ಷಣ ರಿಸಲ್ಟ್ ಸಿಗೋವಂಥದ್ದಲ್ಲ. ಫಸ್ಟ್ ಅವರು ನಂಬ್ತಾರ ಇಲ್ವಾ ಅಂತ ಚೆಕ್ ಮಾಡೋದ್ ಜಾಸ್ತಿ. ಇಲ್ಲಿ 1 ವಾರ 2 ವಾರ ಚೆಕ್ ಮಾಡೇ ಮಾಡ್ತಾರೆ. ಫಸ್ಟ್ ನೆಗೆಟಿವ್ ಕೊಡೋದಿಲ್ಲಿ. ಅದಾದ್ಮೇಲೆ ಅವ್ರು ನೆಗೆಟಿವ್ ಬಂದ್ರು ನಂಬಿಕೆ ಇಟ್ಟು ಬಂದ್ರೆ ಅದಾದ್ಮೇಲೆ ನಂಬಿಕೆ ಇರ್ಬೇಕು. ಫಸ್ಟ್ ಇವಾಗ ನಾವ್ ಇಲ್ಲಿ ಬಂದ್ರು ನಂಬಿಕೆ ಅನ್ನೋದು ಫಸ್ಟ್ ಇರ್ಬೇಕು. ನಾವೀಗ ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಾ ದೇವಸ್ಥಾನದಲ್ಲೂ ನಮ್ಗೆ ಈಗ ಮಾಡ್ಕೊಟ್ರೆ ಅದ್ ಕೊಡ್ಬೇಕು ಇದ್ ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಆ ತರ ಯಾವ್ದೂ ಇಲ್ಲ. ನಮ್ಗ್ ನಂಬಿಕೆ ಇದ್ರೆ ಭಗವಂತ ಈ ವಾರ ಬಂದ್ರು ಇನ್ನೊಂದ್ 6 ವರ್ಷದಲ್ಲಿ ಭಗವಂತ ಅಷ್ಟೇ ಕಾಪಾಡ್ಕೊಂಡ್ ಬಂದೇ ಬರ್ತಾರೆ. ಅದರಲ್ಲಿ ಏನಿಲ್ಲ. ಒಟ್ಟ ನಂಬಿಕೆ ಒಂದಿರ್ಬೇಕು. ಮೇನ್ ಜನಗಳಿಗೆ ನಂಬಿಕೆ ಇರ್ಬೇಕಷ್ಟೇ. ಇರ್ಬೇಕು. ನಾವ್ ಇಲ್ಲಿ 1 ವಾರ ಬರೋಣ, ಇನ್ನೊಂದ್ ವಾರ ಬಂದ್ ನೋಡೋಣ, ಒಂದ್ 3 ವಾರನ ಕಟ್ಟಿನ ತಗೊಂಡ್ 5 ವಾರ ಬರೋಣ. ಭಗವಂತ ಅವಾಗ ಅಷ್ಟಾದ್ರು ಸರಿ ಮಾಡ್ತಾರೆ.
ಅಂತ ನಂಬಿಕೆ ಇಟ್ಟು ಬರ್ಬೇಕು. ನೀವ್ ಎಷ್ಟು ನಂಬಿದ್ರಿ ಈಗ? ನಾವು ಆಲ್ರೆಡಿ ನಾವು 100ಕ್ಕೆ 100 ನಂಬಿದ್ವಿ. 100ಕ್ಕೆ 100 ನಂಬಿದ್ರಿ. ಆ ಯಜಮಾನ್ರ ಹೆಸರು ಹನುಮಯ್ಯ. ಹನುಮಯ್ಯ ಅಂತ. ಹಾ, ಸರಿ ಸರ್, ಧನ್ಯವಾದಗಳು. ಅಪ್ಪಾಜಿ ನಮಸ್ತೆ. ನಮಸ್ತೆ. ಯಾವರಿಂದ ಬಂದದ್ದು? ಹೊಸಕೋಟೆ ಜಡಿಗೇನಹಳ್ಳಿ. ಇಲ್ಲಿ ಫಸ್ಟ್ ಬಂದಿದ್ರಾ? ಇಲ್ಲಿ ಫಸ್ಟ್ ಬಂದಿದ್ರಿ. ಹಾ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಹೆಂಗಿದಾಯ್ತು? ಇಲ್ಲಿ ಬೇರೆಯವ್ರು ಹೇಳಿದ್ದು ನಾವ್ ಇಲ್ಲಿ ಬಂದಿದ್ದು. ಬಂದಾಗ ನಮ್ ಚಾರ್ಜ್ಗೆ ಕಾಸಿರ್ಲಿಲ್ಲ. ಎಲ್ಲಿಂದ ಯಾವರಿಂದ ಬಂದಿತ್ತು? ಹೊಸಕೋಟೆ ಪಕ್ಕದಲ್ಲಿ ಜಡಿಗೇನಹಳ್ಳಿ ರೂಟ್, ಹಾ. ಅಲ್ಲಿಂದ ಬಂದಿದ್ದು. ನಮ್ ಚಾರ್ಜ್ ಕೂಡ ಕಾಸಿರ್ಲಿಲ್ಲ. ಬಂದೆ, ನಾನೇ ಫಸ್ಟ್ ಬಂದಿದ್ದು. ಇವ್ರು ಬರ್ತಾ ಇರ್ಲಿಲ್ಲ. ಆಮೇಲೆ ಅಪ್ಪನ ಕೇಳ್ದೆ, ಒಂದು ನಿಂಬೆಕಾಯಿ ಕೊಟ್ರು. ಮನೇಲಿ ಎತ್ಕೊಂಡೋಗಿ ದೇವ್ರ ಮುಂದೆ ಇಟ್ಟೆ. ಅಪ್ಪನೇ ಹೇಳಿದ್ರು ಬರ್ತಾರೆ ಹೋಗೋರು ಅಂತ. ಆಮೇಲೆ ಬರೋ ವರಕ್ಕೆ ಇವ್ರು ಬಂದ್ರು. ಇವ್ರು ಬಂದ್ಮೇಲೆ ಅಪ್ಪ ನಮ್ಗೆ ವ್ಯಾಪಾರ ಅದೆಲ್ಲ ನಿಂತೋಗಿತ್ತು, ಬಲೆ ಕಷ್ಟ ಇತ್ತು. ಆಗ ಅಪ್ಪ ಕೊಟ್ಟಿದ್ದು ನಿಂಬೆಕಾಯಿ ಎತ್ಕೊಂಡು ಹೋಗಿ ಇಟ್ಟಿದ ತಕ್ಷಣನೇ ಎಲ್ಲ ಚಾಲು ಆಯ್ತು. ಆರ್ಡ್ರ್ ಬಂತು, ದುಡ್ಡುನು ಸಂಪಾದನೆ ಮಾಡಿದ್ರಿ. ಆಮೇಲೆ ಎತ್ಕೊಂಡೋಗಿ ಬೇರೆಯವ್ರ ಮನೇಲಿ ಇಟ್ರಿ. ಆಮೇಲೆ 1 ವರ್ಷ ಊಟಕ್ಕೆ ಇಲ್ದಿರ ಮಾಡ್ಬಿಟ್ಟ. ತಿರ್ಗಾ ತಪ್ಪಾಯ್ತು ಅನ್ಕೊಂಡು ಬಂದು ಅಪ್ಪನ ಇದಕ್ಕೆ ತಿರ್ಗಾ ಕೊಟ್ಟ. ಈಗ ಇಷ್ಟು ಮಟ್ಟಕ್ಕೆ ಬಂದಿದ್ವಿ. ನಮ್ಗೆ ಇಲ್ಲಿ ಬಂದ್ಮೇಲೆ ಚೆನ್ನಾಗಾಗೈತೆ. ನಮ್ಮಪ್ಪ ನಂಬಿಟ್ರೆ ನಮ್ಮ ಹಿಂದೆನೆ ಇರ್ತಾರೆ, ಅಷ್ಟಕ್ಕೆ ಬಿಡಲ್ಲ. ಏನೋ ಕಷ್ಟ ಮಾಡ್ಬೇಕಂತ ಬರ್ತಾರೆ, ಕಷ್ಟ ಕೊಡಲ್ಲ. ಅದ್ ನಂಬಿಟ್ರೆ ನಾವು ಬಂದು 8 ವರ್ಷ ಆಯ್ತು. 8 ವರ್ಷ ಆಯ್ತು. 8 ವರ್ಷ ಆಯ್ತಾ ಬಂದೆ? 8 ವರ್ಷದ ನಿಂಕನೂ ನಮ್ಗೇನು ಕಷ್ಟ ಅನ್ನೋದು ಕಾಣಿಸಿಲ್ಲ. ಇಲ್ಲಿ ಬಂದ್ಮೇಲೆ ಸುಮಾರು ಜಾಗದಲ್ಲಿ ನೋಡಿದೀವಿ, ನಮ್ಗೆಲ್ಲೂ ಅಷ್ಟು ಇದು ಕಾಣಿಸಿಲ್ಲ. ಇಲ್ಲಿ ಅಪ್ಪನ ಹತ್ರ ಬಂದ್ಮೇಲೆನೆ ನಾವು ಚೆನ್ನಾಗಾಗಿರೋದು. ನಮ್ಗೆ ಬೇಕಾದಷ್ಟು ಕೊಟ್ಟವ್ ನಾನು. ನಮ್ಗೆ ಬೇಕಾದ್ರೆ ನಾವೇನ್ ಅನ್ಕೊಂಡಿದ್ದೀರೋ ಅದೆಲ್ಲ ಕೊಟ್ಟವ್. ನೀವೆಷ್ಟು ನಂಬಿದ್ದೀರಿ? ನಾವು ತುಂಬಾ ನಂಬಿದ್ದಿಲ್ಲ. ನಮಗೆ ನಮ್ ಜನ್ಮನೇ ರಿಪೀಟ್. ಅದಕ್ಕೂ ಮುಂಚೆಣ ತಿರ್ಗಿದ್ ಜಾಗನೇ ಇಲ್ಲಣ್ಣ, ನೋಡ್ದಿದ್ ಜಾಗ ಇಲ್ಲ. ಸುಮಾರು ಜಾಗಗಳು ಕೇರಳ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟವ್ರೆ. ನಮ್ಗೆ ಆರೋಗ್ಯ ಇಲ್ಲಿಗ್ ಬಂದ್ಮೇಲೆನೆ ಅವೆಲ್ಲ ಹೋಗಿಲ್ಲ. ಅಪ್ಪನೇ ಎಲ್ಲ ಮೇಲ್ ಮಾಡ್ಕೊಂತೀನಿ ಅಂತ ಅವ್ರಿಗೆ ಮಾಡ್ಸಾಕ್ಬಿಟ್ಟಿದ್ರಲ್ಲ, ಅದೆಲ್ಲ ಮೇಲ್ ಮಾಡ್ಕೊಂತೀನಿ ಅಂತ ಮಾಡ್ಕೊಂಡವ್ರೆ. ಚೆನ್ನಾಗ್ ಆಗಿದ್ದೀರಿ, ಮುಂದೆನೂ ಚೆನ್ನಾಗಿರ್ತೀರಿ ಅನ್ನೋ ನಂಬಿಕೆ ನಮ್ಗಿದೆ. ಇವಾಗ ಊರಿಂದ ಬಂದ್ರಾ? ನೋಡಿ, ನಾವು ರಾತ್ರಿ ಬಂದಿದ್ದು. ಇಲ್ಲಿ ಬನಶಂಕರಿನಲ್ಲಿ ಇದ್ದು ಹಿಂಗ್ ಬಂದಿದ್ದು. ಹೇಳಿ, ಮೆಣಸಿನಕಾಯಿಂದ ಹೇಳಿ. ಅವ್ರ ಮೈಯಲ್ಲಿ ಮೆಣಸಿನಕಾಯಿ ತೋಟದಲ್ಲಿ ಕುಂತ್ಬಿಟ್ಟು ಮಗಲ್ಲಿ ಮುರಿದು ಬಿಡೋದು, ಬೆನ್ನು ಗುಜ್ಜೋನೇನೆ. ಯಾಕೆ ಹಂಗ ಉಚ್ಕೋತಾ ಇದ್ರಿ? ಮೈಯಲ್ಲೆಲ್ಲ ಓಡಾಡ್ತಾ ಅವು ಸೂಜಿ ಟೈಪ್ ಇತ್ತು. ಈಗ್ಲೂ ಲೈಟ್ ಆಗೈತೆ, ವಾಶ್ ಆಗ್ಬಿಟ್ಟೈತೆ. 10 ಪೈಸೆ ಭಾಗ 10 ಪೈಸೆ ಭಾಗ ಐತೆ. ಆ ತರ ಒಂದ್ ಹಿಂಸೆ ಮಾಡ್ಸಿದ್ದು ನಮ್ಗೆ. ಈ ಅಪ್ಪು ನೆಮ್ಕೊಂಡು ನೀವು ಎಲ್ಲ ಕ್ಲಿಯರ್ ಆಯ್ತು. ಮೇಲಾಯ್ತು. ಕೊಟ್ಟಂಗೆ ಮೇಲ್ ಮಾಡ್ಕೊಂತೀನಿ, ಇದು ಎಲ್ಲ ನನ್ ಬಿಟ್ಟಿದ್ದು ಅಂತಂತು ಅಪ್ಪ ಎಲ್ಲ ಮೇಲ್ ಮಾಡ್ಕೊಂಡವ್ರು. ಏನಿಲ್ಲ, ಇನ್ನೊಂದ್ 10 ಪೈಸೆ ಭಾಗ ಆಯ್ತು ಅಷ್ಟೇ. ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಳ್ತಾ ಇರ್ಲಿಲ್ಲ ಅಣ್ಣ. ಎಲ್ಲಾನ ಓಡಾಡಿದ್ರೆ ನಗಿದ್ರೆ ಇವ್ರಿಗೆ ಒಂಥರ ಬೇಜಾರು, ಏನೋ ನನ್ನ ನೋಡ್ ನಗಿತಾರೆ, ಜಗಳ ಇವೆಲ್ಲ ಇರ್ತಾ ಇತ್ತು. ಈಗ ಏನಿಲ್ಲ ಅಣ್ಣ, ಅದೆಲ್ಲ ನೆಮ್ಮದಿಯಾಗಿದ್ದೀರಿ ಈಗ? ನೆಮ್ಮದಿಯಾಗಿದ್ದೀರಿ. ನಮ್ಗೇನು ಇಲ್ಲ, ನಮ್ ಚೆನ್ನಾಗ್ ನೋಡ್ದವ್ ಅಪ್ಪ. ನಮ್ ಕೇಳಿ ಮಾತ್ರ ಯಾರನ್ನ ಬರೋರಿದ್ರೂನು ಈ ಜಾಗಕ್ಕೆ ಬಂದು ಅಪ್ಪನ್ ನಂಬ್ಲಿ. ಮೇನ್ ನೆಮ್ಬೇಕು, ಅಪ್ಪು ನೆಮ್ಮದ್ರೆ ಮಾತ್ರ ನೆಮ್ಬೇಕು. ಕೇಳಿದಷ್ಟು ಕೊಡೋ ಶಕ್ತಿ ಇರೋದು ಈ ಅಪ್ಪನ ಒಬ್ಬನಿಗೆ ಮಾತ್ರ. ನೀನ್ ಏನ್ ಕೇಳ್ಕೊಂತೀಯ, ಡಬಲ್ ಏನ್ ತ್ರಿಬಲ್. ನಿಮ್ದಷ್ಟು ಎಷ್ಟು ಇದು ಮಾಡ್ದ ಅಷ್ಟು. ನಮಸ್ತೆ. ಕೇಳಿದಷ್ಟೇ ನೀನ್